ನಾನು ಮುಂಚೆ ಅಡಿಗೆ ಕೆಲಸ ಮಾಡ್ತಿದ್ದೆ. ಇಲ್ಲಿ ಬೇಬ್ಸ್ ಅನ್ಕೊಂಡು ನಾನ್ ಮಾತ್ರ ಚಿನ್ನ ಅಂತೀನಿ. ರೆಕಾರ್ಡ್ ಮಾಡೋರು ಬೇಕು. ನೋಡ್ತೀರ ನನ್ಗೆ ಇಡೀ ಸಂತೆನೆ ಹೊತ್ಕೊಂಡ್ ಬಂದ್ಬಿಡು. ಅವ್ರದೆಲ್ಲ ಸ್ಕ್ಯಾಮು. ದಿನಕ್ಕೆ ಒಂದು 800 ರೂಪಾಯಿ ಏನೋ ಕೊಡೋರು. ಎಂತ ಗತಿ ಮಾಡಿದೆ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಎಲ್ಲ ಫುಲ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಸೊ ಅದಕ್ಕೆ ಇವಾಗ ಸ್ವಲ್ಪ ಟೆನ್ಷನ್ ಫ್ರೀ ಆರಾಮಾಗಿದ್ದೀನಿ. ವ್ಲಾಗ್ ಏನ್ ಮಾಡೋದ ಅಂತ ಯೋಚನೆ ಮಾಡ್ತಿದ್ದೆ. 12:30 ಎದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟು ಈಗ ನಾನು ಈರುಳ್ಳಿ ಗೋಬಿ ಮಾಡೋಣ ಅಂತ ಅನ್ಕೊಂಡೆ. ನಾನೇ ಮಾಡ್ತೀನಿ. ಸುಮ್ಮನೆ ಒಂದು ಈ ರೆಸಿಪಿನ ಟ್ರೈ ಮಾಡೋಣ ಅಂತ ಅನಿಸ್ತು. ನೋಡೋಣ, ಮಾಡ್ಬಿಟ್ಟು ಟೇಸ್ಟ್ ಮಾಡಕ್ ಕೊಡ್ತೀನಿ ನಮ್ಮ ಅಪ್ಪ ಅಮ್ಮ, ಮತ್ತೆ ನಾನು ಟೇಸ್ಟ್ ಮಾಡ್ತೀನಿ ಹೊಸದಾಗೆ. ಯಾವತ್ತೂ ಒಬ್ಬನೇ ಸಿಂಗಲ್ ಆಗಿ ಯಾವುದು ರೆಸಿಪಿ ಒಬ್ಬನೇ ನಿಂತ್ಕೊಂಡು ಮಾಡೇ ಇಲ್ಲ. ಟ್ರೈ ಮಾಡೋಣ, ಹೆಂಗ್ ಬರುತ್ತೋ ಟೇಸ್ಟ್ ಗೊತ್ತಿಲ್ಲ. ಬಟ್ ಹುಡುಕ್ದೆ ಮನೇಲಿ ಏನಾದರೂ ಐಟಮ್ಸ್ ಇದೆಯಾ, ಏನಾದರೂ ಲೈಕ್ ಪಾಸ್ತಾ ಮಾಡೋದು ಅಂದ್ಕೊಂಡೆ. ಅದಾದಮೇಲೆ ಮೋಮೋಸ್ ಮಾಡೋಣ ಅಂತ ತಲೆಗೆ ಬಂತು. ಬಟ್ ಅದೆಲ್ಲ ಹೋಗಿ ಈಚೆಗಡೆ ಐಟಮ್ಸ್ ಎಲ್ಲ ಯಾರು ತರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಏನೇನಿದೆ ಅಂತ ನೋಡಿದೆ. ಟೊಮೊಟೊ ಇತ್ತು, ಈರುಳ್ಳಿ ಇತ್ತು, ಈರುಳ್ಳಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದಕ್ಕೆ ಆನಿಯನ್ಸ್ ಯೂಸಿಂಗ್ ರೆಸಿಪಿ ಏನಾದರೂ ಇದೆಯಾ ಅಂತ, ಬರೀ ಈರುಳ್ಳಿ ಇಟ್ಕೊಂಡು ಗೋಬಿ ಮಾಡ್ಬೋದು ಅಂತ ನೋಡಿದೆ. ಸೊ ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡ್ಬಿಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಸೊ ಈರುಳ್ಳಿ ತೊಗೊಂಡಿದ್ದೀನಿ, ಇವಾಗ ಫುಲ್ಲು ಚಾಪ್ ಮಾಡಬೇಕು. ಸೊ ಗೈಸ್, ಮೊನ್ನೆ ವ್ಲಾಗಲ್ಲಿ ತೋರಿಸ್ತಿದ್ನಲ್ಲ, ಇಲಿ ಬಂತು ಎಕಣ ಬಂತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಗೊತ್ತಾ, ನನ್ನ ಪೂಮಾ ಶೂಸ್ ಮಾತ್ರ ಎತ್ತಿಟ್ಕೊಂಡೆ. ಆದರೆ ಕೆಲವೊಂದು ಅಲ್ಲೇ ಬಿಟ್ಬಿಟ್ಟಿದ್ನಲ್ಲ, ಹೆಂಗೆ ಮಾಡಿದೆ ಗೊತ್ತಾ ನೋಡಿ ಗೈಸ್. ನನ್ನ ಸ್ಲಿಪ್ಪರ್ನ ಎಂಥ ಗತಿ ಮಾಡಿದೆ ಹೆಗಣ, ನೋಡಿದ್ರಾ? ನೋಡಿ ಬೇಜಾರೇ ಆಗೋಯ್ತು ನನಗಂತೂ ಅಲ್ವಾ. ಈ ಥರ ಎಲ್ಲ ನೋಡಿದ್ರೆ ಇಟ್ ಹರ್ಟ್ಸ್, ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ಗೈಸ್ ನನಗಂತೂ. ಹುಡುಕಿ ಇಡಬೇಕು. ಅಚ್ಚಕ್ಕೆ ಚಾಕು ಬೇಕು, ಆಮೇಲೆ ಇನ್ನೇನು ಬೇಕು, ಚಾಕು. ಆಮೇಲೆ ಗೈಸ್ ಇವಾಗ ಫಸ್ಟ್ ಸ್ಟೆಪ್ ಏನು ಅಂತಂದರೆ, 3 ಆನಿಯನ್ ತೊಗೊಂಡು ಸಿಪ್ಪೆ ಬಿಡಿಸ್ಬೇಕು. ಇವಾಗ ಸಿಪ್ಪೆ ಬಿಡಿಸಿ ಎಲ್ಲ ಹಾಕ್ಬೇಕು ಕಣ್ಣೂರಿ ಆಗ್ತಿದೆ, ಆಗಲೇ ಕಣ್ಣೂರಿ ಬರ್ತಾ ಇದೆ ನನಗೆ. ಮಣಿ ನೀ ಎನ್ನೆ ಕಾದಲನ್ನ ಅಂದಾನೆ ತೆರಿಯಮ್ಮ ಲಾಲಿ ಲಾಲಿಯೇ ಲಾಲಿ ಲಾಲಿಯೇ. ಕಾಣಿಸಲ್ವ? ಅಯ್ಯೋ, ನಾನೇ ಕಾಣಿಸ್ತಾ ಇಲ್ವಾ? ಈಗ ದೂರ ಕೂತ್ಕೋಬೇಕು ನಾನು. ಯಾರಾದರೂ ರೆಕಾರ್ಡ್ ಮಾಡೋರು ಬೇಕು ನನಗೆ. ಸಿಪ್ಪೆ ಬಿಡಿಸೋಷ್ಟೊತ್ತಿಗೆ ನನಗೆ ಕಣ್ಣೂರಿ ಬಂತು. ಇನ್ನು ಹಚ್ಬೇಕಾದ್ರೆ ಇನ್ನು ಯಾವ ರೇಂಜಿಗೆ ಉರಿತದೋ ಏನು ಕತೆನೋ. ಈ ರೀತಿ ಎಲ್ಲ ಸಿಪ್ಪೆಗಳನ್ನು ಬಿಚ್ಚಿಟ್ಟು ತದನಂತರ ಅವುಗಳನ್ನು ವಾಶ್ ಮಾಡತಕ್ಕದ್ದು. ಗೈಸ್, ಈರುಳ್ಳಿ ಸಿಪ್ಪೆ ಬಿಡ್ಸೋಕ್ಕೆ ಈ ರೇಂಜಿಗೆ ಟೈಮ್ ತಗೋಬಿಟ್ಟೆ ನಾನು. ನಮ್ಮಮ್ಮ ಬರೋಷ್ಟೊತ್ತಿಗೆ ಸರ್ಪ್ರೈಸ್ ಮಾಡಿ ನಾನು ಈರುಳ್ಳಿ ಗೋಬಿನ ಮಾಡದ ಅಂತ ಅನ್ಕೊಂಡ್ರೆ, ನಾನು ಹಚ್ಚಕ್ಕೆ ಈ ರೇಂಜಿಗೆ ಟೈಮ್ ತಗೊಂಡ್ರೆ ಅರ್ಧಂಬರ್ಧ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಬಂದ್ಬಿಡ್ತಾರೆ. ಅದು ಸರ್ಪ್ರೈಸ್ ಆಗಲ್ಲ. 3 ಈರುಳ್ಳಿನ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ಸ್ವಲ್ಪ ಏನಾದ್ರು ಧೂಳು ಗೀಳು ಏನಾದರೂ ಹಚ್ಬೇಕಾದ್ರೆ ಅಥವಾ ಏನಾದರೂ ಬಂದರೆ ಅದಕ್ಕೆ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದನ್ನು ಹಚ್ಚಬೇಕು. ಗೈಸ್, ಇವತ್ತು ನಿಮಗೆ ನಂದೊಂದು ಸೀಕ್ರೆಟ್ ಹೇಳ್ತೀನಿ. ಏನು ಗೊತ್ತಾ, ನಾನು ಮುಂಚೆ ಅಡುಗೆ ಕೆಲಸ ಮಾಡ್ತಿದ್ದೆ. ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅದು ಹೆಂಗೆ ಅಂದರೆ ಗೈಸ್, ಅಡುಗೆ ಕೆಲಸ ನಮ್ಮ ಹುಡುಗ ಹೋಗ್ತಾ ಇದ್ದ ಒಬ್ಬ. ಅವಾಗ ಆ ಟೈಮಲ್ಲಿ ಅದೇ ನಿಮ್ಗೆ ಹೇಳಿದ್ನಲ್ಲ, ಬ್ಯಾಕ್ ಆಗಿತ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನನಗೆ ಸುಮ್ಮನೆ ಮನೇಲೇ ಕೂತಿರ್ತಿದ್ದೆ. ಅದಕ್ಕೆ ನಮ್ಮ ಹುಡುಗ ಒಬ್ಬ ಬರತ್ತಂತಿದ್ದ. ಅವನು ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಸೊ ಅಡುಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಮನೇಲೇ ಇರ್ತಾ ಇದ್ನಲ್ಲ. ಸೊ ಅದಕ್ಕೆ ಬಾ ನೀನು ಕಲ್ತ್ಕೊಳ್ಳುವಂತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ. ಆಗ ಗೈಸ್ ನಮ್ಮ ಅಮ್ಮ ಬಂದರು. ಆ ಟೈಮಲ್ಲಿ ನನಗೆ ಈ ತರಕಾರಿಗಳೆಲ್ಲ ಕಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ನನಗೆ ಬರ್ತಾ ಇದ್ದಿದ್ದು ಒಂದೇ ಕೆಲಸ, ತುರಿಯೋದು. ಸೊ ತೆಂಗಿನಕಾಯಿ ತುರಿತಾ ಮಾಡ್ತಿದ್ದೆ ಅವಾಗ ಕೆಲಸ. ಅವಾಗ ನನಗೆ ಎಷ್ಟು ದಿನಕ್ಕೆ ಒಂದು 800 ರೂಪಾಯಿ ಏನೋ ಕೊಡೋರು ಅವಾಗ ಆ ಟೈಮಲ್ಲಿ. ಸೊ ನೋಡ್ರಾ, ಆ ಟೈಮಲ್ಲಿ ಎಲ್ಲ ಅಡುಗೆ ಕೆಲಸಗಳು ಎಲ್ಲ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ ನಾನು. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ನಾನು. ಎಲ್ಲಿ? ಅಲ್ಲಿದೆ. ಅಯ್ಯೋ, ಈರುಳ್ಳಿ ಗೋಬಿ ಯಾರು ಮಾಡ್ತಾರೆ? ನಾನು ಮಾಡ್ತಾ ಇದ್ದೀನಿ. ಪಕೋಡ ಅಂತ ಹಾಕು, ಗೋಬಿ ಅಂತ ಹಾಕ್ಬಾರ್ದು. ನಾನು ಈರುಳ್ಳಿ ಪಕೋಡ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡ್ರೆ ನಮ್ಮಮ್ಮ ಬಂದೇ ಬಿಟ್ರು. ನಾನೇನು ಅನ್ಕೊಂಡೆ ಗೊತ್ತಾ, ಗೋಬಿ ಮಾಡಿಬಿಟ್ಟು ಈಗ ಸರ್ಪ್ರೈಸಾಗಿ ನಾನು ತಂದು ಕೊಟ್ಟಿದ್ದೆ, ನೋಡಮ್ಮ ಟೇಸ್ಟ್ ಮಾಡೋಣ ಅಂತ ಕೊಡೋಕೆ ಹೋದ್ರೆ ಬೇಗ ಬಂದ್ಬಿಡಿದ್ಯಾ. ಇವತ್ತು ಸ್ವಲ್ಪ ಪರ್ಮಿಷನ್ ತೊಗೊಂಡು ಬಂದ್ಬಿಟ್ಟೆ ಬೇಗ ಅಂತ. ನನಗೇನು ಗೊತ್ತು, ಬಿಡು ಹೋಗ್ಲಿ, ಆಯ್ತು, ಇಬ್ರು ಸೇರ್ಕೊಂಡು ಮಾಡೋಣ ಇವಾಗ. ತಾನೇ ತರಕಾರಿಗಳಲ್ಲಿ ಏನೂ ಇಲ್ಲ ನಮ್ಮ ಮನೇಲಿ ಅಂತೆಲ್ಲ ಹೇಳಿದೆ. ಅಷ್ಟು ಬೇಗ ತರಕಾರಿಗಳು ಇಡೀ ಸಂತೆನೇ ಹೊತ್ಕೊಂಡ್ಬಂದ್ಬಿಡೋರೆ ನಾವೊಬ್ಬ. ನೋಡಿ, ಇದು ತಂದಿದ್ದೀನಿ ಎಲ್ಲ ಕಾಣಿಸ್ತಿದೆ ಇಲ್ಲಿ. ನಾನು ಏನು ಇಲ್ಲ ಅಂತ ಹೇಳ್ಬಿಟ್ಟು ಬರೀ ಈರುಳ್ಳಿ ಇತ್ತಲ್ಲ,
ಅದಕ್ಕೆ ಈರುಳ್ಳಿ ಗೋಬಿ ಮಾಡೋದ ಅಂತ ಅನ್ಕೊಂಡೆ ಕಣಮ್ಮ. ಇವಾಗ ಕಾರ್ನ್ಫ್ಲೋರ್ ಇರಲಿಲ್ಲ, ಮೈದಾ ಹಿಟ್ಟು ಇರಲಿಲ್ಲ, ಆಮೇಲೆ ಟೊಮೊಟೊ ಕೆಚಪ್ ಇರಲಿಲ್ಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಸೊ ಅದಕ್ಕೆ ಅದನ್ನು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಅದು 4 ಬಂದಮೇಲೆ ಆರ್ಡ್ರ್ ಮಾಡಿರೋದು ಪೇಮೆಂಟ್ ಫೇಲ್ಡ್ ಅಂತ ಬರ್ತದೆ. ಪೇಮೆಂಟ್ ಆಗಿದೆ ಆಲ್ರೆಡಿ. ನಾನು COD ಕೊಟ್ಟಿಲ್ಲ, COD ಕೊಡ್ದೇ ಡೈರೆಕ್ಟ್ ಹಂಗೆ ಪೇಮೆಂಟ್ ಮಾಡಿದೆ. ಈಗ ಪೇಮೆಂಟ್ ಫೇಲ್ಡ್ ಏನಾದರೂ ಕಟ್ಟಾಗಿದ್ದರೆ ನಿಮಗೆ ರಿಟರ್ನ್ ಆಗುತ್ತೆ ಅಮೌಂಟ್ ಒಂದು ಬಂದಿದೆ. ಏನಪ್ಪ ಇವ್ರದ್ದೆಲ್ಲ ಸ್ಕ್ಯಾಮು ಗೊತ್ತಾಗ್ತಾ ಇಲ್ಲ. ಹಾಂ ನಮ್ಮದು ಪೇಮೆಂಟ್ ಆಗಿದೆ ಅಲ್ಲ. ಮತ್ತು ಅಲ್ಲಿ ಮೆಸೇಜ್ ಯಾಕೆ ಬಂತು ಪೇಮೆಂಟ್ ಫೇಲ್ಡ್ ಅಂತ? ಆ್ಯಪ್ ಪ್ರಾಬ್ಲಮ್ ಇದೆ, ಅದಕ್ಕೆ ಹಂಗೆ ತೋರಿಸ್ತಷ್ಟೇ. ಗೈಸ್ ನಮ್ಮ ಆರ್ಡ್ರು ಎಲ್ಲ ಬಂತು. ಏನೇನು ಇಟ್ಟು ಪಟ್ಟು ಏನೇನು ಇರಲಿಲ್ಲ ಅದೆಲ್ಲ ಬಂತು. ಪೇಮೆಂಟ್ ಫೇಲ್ಡ್ ಅಂತ ಬಂದ್ಬಿಡ್ತಲ್ಲ, ನಂಗೆ ಗಾಬರಿ ಆಗೋಯ್ತು. ನೋಡ್ರೆ ಅವನು ಇಲ್ಲ ಸರ್ ಆಗಿದೆ ಅಂತಂದ. ಸೊ ಖುಷಿ ಆಯಿತು. ಈಗ ನಮ್ಮದು ಈರುಳ್ಳಿ ಹಚ್ಚೋ ಕಾರ್ಯಕ್ರಮ ನಡೀತಾ ಇದೆ. ಒಂದು ಆಲ್ರೆಡಿ ನಾನು ಹಚ್ಚಿದ್ದೀನಿ, ಇನ್ನು ಮಿಕ್ಕಿದ್ದು ನಾವು ಅಮ್ಮನೇ ಹಚ್ತಾರೆ. ಇವ್ರಿಗೆಲ್ಲ ಹಚ್ಚಿಸ್ತೀನಿ, ನನಗೆ ಕಣ್ಣೂರಿಗೆ ಬಂದ್ಬಿಡ್ತು. ನೋಡಿ ಗೈಸ್, ಹಚ್ಚಿದ್ರೆ ನಾಯಿ ಥರ ಹಚ್ಚಿದೆ ಅಂತ ಬೈತಾರೆ ನಾವಮ್ಮ. ಯಾಕಮ್ಮ ಚೆನ್ನಾಗಿ ಹಚ್ಚಿಲ್ವಲ್ಲವ ನೋಡು, ಎಷ್ಟು ನೀಟಾಗಿ ಹಚ್ಚಿದ್ದೀರಿ. ನೀಟ್ ಅನ್ನೋದೇ ಇಲ್ಲ. ಏನು ಒಳ್ಳೆ ಕುಂಬಳಕಾಯಿ ಹಚ್ಚಿದಂಗೆ ಹಚ್ಚಿದ್ದೀನಿ. ಏನು ಮಾಡೋದು? ಕುಂಬಳಕಾಯ ಇವಾಗ ನಾಯಿ ಥರ ಹಚ್ಚಿದ್ಯಾ ಅಂದ್ರೇನು? ನಾಯಿ ಹೇಗಿದ್ರೆ ಪಾಪ ಅದಕ್ಕೇನಾದ್ರು ತಿನ್ನಕ್ ಗೊತ್ತಾಗತ್ತಾ? ಹೇಗಂದ್ರೆ ಆಗ ಮಾಡ್ಬಿಡುತ್ತೆ. ಹಚ್ಚುತ್ತಾ ಅದು? ಹಚ್ಚದಲ್ಲ, ಮತ್ತೆ ನೋಡಕ್ಕಾಗಲ್ಲ. ನಾಯಿ ಥರ ಹಚ್ಚಿದಿರತ್ತೆ. ಇದು ನಾಯಿ ಥರ ಹಚ್ಚಿರುತ್ತೆ. ಏನು ಇವ್ರ ಭಾಷೆನೇ ಅರ್ಥ ಆಗಲ್ಲ ನನಗಂತೂ. ನಾಯಿ ಥರ ಹಚ್ಚಿದ್ಯಾ? ನಾಯಿ ಏನು ಹಚ್ಚುತ್ತಾ ಪಾಪ? ಗೊತ್ತಾ ಸಾಸು ಯಾವುದಿದು? ವೀಟ್ ಫ್ಲೋರ್, ಮೈದಾ, ಇದೊಂದು ಜಿಂಜರ್ ಪೇಸ್ಟು, ಇದು ಕಾರ್ನ್ಫ್ಲೋರ್ ಅಷ್ಟೇ. ಈರುಳ್ಳಿ ಎಲ್ಲ ಹಚ್ಚಿ ಆಯಿತು. ಈಗ ನೆಕ್ಸ್ಟು ಈರುಳ್ಳಿ ಎಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜಿಂಜರ್ ಪೇಸ್ಟು. ಗೈಸ್ ಓಕೆ, ಇವಾಗ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಉದ್ದುದ್ದ ನೀಟಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮ ಅಮ್ಮ ಹೆಲ್ಪ್ ಮಾಡಿದ್ರು, ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ಇವಾಗ ಇದೆಲ್ಲ ತೊಗೊಂಡು ಇವಾಗ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಉಪ್ಪೆಲ್ಲಿದೆ? ಉಪ್ಪು ತಂದಿಲ್ಲ, ನಾನೇ ತರ್ತೀನಿ. ಮಾತಾಡಿ ಪರವಾಗಿಲ್ಲ. ಯಾಕೆ? 1 ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಹಾಕ್ಬಿಡ. ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ. ಇಷ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಿಂಗೆ ಕಲಿಸ್ತೀನಿ. ಈ ಥರ ಕಲಿಸಿದ್ದಾದ್ಮೇಲೆ ಈರುಳ್ಳಿ ತುಂಬ ಕಮ್ಮಿ ಅನಿಸ್ತಾ ಇದೆ ನನಗೆ. ಇಟ್ಸ್ ಓಕೆ, ಮಾಡಿ ಅಷ್ಟೇ ಸಾಕು. ನಿಜ ಕಮ್ಮಿ ಆಗ್ತಿದೆಮ್ಮ? ಪರವಾಗಿಲ್ಲ, ಮಾಡೋ. ಇನ್ನೊಂದು ಹಚ್ಬಿಡಿ. ಅದಕ್ಕೂ ನಿಜವಾಗ್ಲೂ ತುಂಬ ಕಮ್ಮಿ ಇದೆ. ಸ್ವಲ್ಪ ಈರುಳ್ಳಿ ಶಾರ್ಟೇಜ್ ಆಗಿರೋದ್ರಿಂದ ಇನ್ನೊಂದು ಈರುಳ್ಳಿನ ಅಮ್ಮನೇ ಕಟ್ ಮಾಡಿದ್ದಾರೆ. ಈರುಳ್ಳಿ ತೊಗೊಂಡಿದ್ದಕ್ಕೆ ಹಾಕ್ಬಿಟ್ಟು ಒಂಚೂರು ಉಪ್ಪಿನ ಜೊತೆಗೆ ಕಲಿಸ್ಬೇಕು. ಉಪ್ಪಿನಾದ್ಮೇಲೆ ಮೆಣಸಿನ ಪುಡಿ ಅಲ್ಲ, ಇದು ಚಿಲ್ಲಿ ಪೌಡರ್. ಉಪ್ಪಿಂದಾದ್ಮೇಲೆ ಚಿಲ್ಲಿ ಪೌಡ್ರು, ಮೈದಾ, ಅದೇ ಕಾರ್ನ್ಫ್ಲೋರ್, ಇದು ದಿಸ್ ಒನ್, ಇದು ಎಲ್ಲ ಒಂದು 2-3 ಸ್ಪೂನ್ ಹಾಕಿ ಕಲಿಸ್ಬೇಕು. ಈರುಳ್ಳಿ ಹೀರೋವರೆಗೂ ಅದನ್ನು ಫುಲ್ಲು ಅದನ್ನೇನಂತಾರೆ ಅಬ್ಸರ್ವ್ ಮಾಡೋವರೆಗೂ ಒಂದು ಸ್ವಲ್ಪ ಹೊತ್ತು ಕಲಿಸ್ಬೇಕು. ಉಪ್ಪು ಹಾಕಿದ್ರೆ ನೀರು ಬಿಡುತ್ತೆ ಅಂತ ಅಲ್ವಾ ನಮ್ಮ? ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಡುತ್ತೆ. ಹಾಂ, ನೀರು ಹಿಂಗಲ್ಲ. ಈಗ ನಾವು ಉಪ್ಪು ಹಾಕೋದ್ರಿಂದ ಏನು ಯೂಸ್? ಉಪ್ಪು ಹಾಕಿದ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ಅದರೊಳಗಡೆ ಪ್ರತಿಯೊಂದು ಈರುಳ್ಳಿದು ಸೇರ್ಕೊಳ್ಳುತ್ತೆ ಅದು ಅಂತ. ಎಲ್ಲ ಸಪ್ಪೆ ಥರ ಇರುತ್ತೆ ಅಂತ. ಓಕೆ, ಈಗ ಗಾರ್ಲಿಕ್ ಮಾಡುತ್ತೆ ಅಂತ. ಸ್ವಲ್ಪ ಹಾಕೋ. ಇಷ್ಟ ಹಾಕ್ತೀನಿ. 1 ಟೀ ಸ್ಪೂನ್. ಸೊ ಇದು ಏನಿದು ಗಾರ್ಲಿಕ್ ಪೇಸ್ಟು. ಉಪ್ಪಾಯಿತು, ಗಾರ್ಲಿಕ್ ಪೇಸ್ಟ್ ಆಯಿತು. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಶ್ರಣ ಮಾಡತಕ್ಕದ್ದು. ಹಾಗೆ ರುಚಿಗೆ ತಕ್ಕಷ್ಟು ಖಾರ ಸಾಕು. ಎರಡು ಹಾಕ್ತೀನಿ ಸಾಕಕ್ಕೆ. ಒಂದು 1/2 ಸ್ಪೂನ್ ಅಷ್ಟು ಖಾರ. ನಮ್ಮ ಮನೇಲಿ ಯಾರು ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಚೂರು ಖಾರ ಹಾಕ್ತೀನಿ. ಇಲ್ಲ ಹಾಗೆ ಇಡಿ, ಹಾಗೆ ಇಡಿ ಅಂತಾರೆ. ನಾವು ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಮ್ಮ ಫುಲ್ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ ನನಗೆ? ಅದು ವಿಡಿಯೋಸ್ ನೋಡಿ ಮಾಡಿ ಹೋಗಿ ಬನ್ನಿ ಅಂತಾರೆ ನನಗೆ. ಪರವಾಗಿಲ್ಲ, ಹಂಗೆ ಮಾತಾಡು, ಹೋಗಿ ಬನ್ನಿ ಅಂತಾರೆ. ನೀನು ಮಾತ್ರ ಮಾಡು, ಹೋಗುವನು. ನಮಗೆ ಅಭ್ಯಾಸ ಫಲ ಅದು, ಏನು ಮಾಡೋದು, ಅಭ್ಯಾಸ ಹೋಗ್ಬಿಡಿ. ಗಾರ್ಲಿಕ್ ಪೌಡ್ರ್ ಹಾಕಾಯ್ತು, ಚಿಲ್ಲಿ ಪೌಡ್ರ್ ಆಯಿತು. ಸೊ ಇವಾಗ ಮೈದಾ ಹಿಟ್ಟು ಹಾಕಬೇಕು. 3 ಸ್ಪೂನ್ಸ್ ಅಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ಸೊ 3 ಸ್ಪೂನ್ ಇದು ಮೈದಾ ಹಿಟ್ಟು ಹಾಕಿದ್ದೀನಿ. ಮೈದಾ ಹಿಟ್ಟು ಹಾಕಿದ್ಮೇಲೆ 3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು. ಇದಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟಾದ್ರೂ ಬಳಸ್ಬೋದು, ಪರವಾಗಿಲ್ಲ. ಇದ್ದರೆ ಇದನ್ನೇ ಹಾಕಿ. ಇದೊಂದು 3 ಸ್ಪೂನ್ಸು. ಓಕೆ, ಇದೊಂದು 3 ಸ್ಪೂನ್ ಆಯಿತು. ಇದು ಹಾಕಿ ಮತ್ತೆ ಇದನ್ನು ಕಲಿಸ್ಬೇಕು. ಇದಕ್ಕೆ ನೀರು ಹಾಕೋಷ್ಟು ಏನು ಬೇಡ, ಇದನ್ನು ಹಂಗೆ ಚೆನ್ನಾಗಿ ಕಲಿಸ್ಬೇಕು. ಒಬ್ಬನೇ ಅಡುಗೆ ಮಾಡಿದವನೇ ಇಲ್ಲ ಯಾವತ್ತೂ. ಮಾಡಿರೋದನ್ನ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅನ್ನೋದು ತುಂಬ ಈಸಿ. ಅದೇ ಮಾಡೋದಿದೆ ನೋಡಿ, ಭಾಳ ಕಷ್ಟ. ಪೇಷನ್ಸಿಂದ ನೀಟಾಗಿ ಮಾಡಬೇಕು. ಹೌದಪ್ಪ, ಹೌದು, ಹೌದಮ್ಮ, ಹೌದು. ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿರ್ತೀರಲ್ಲ, ಇನ್ನೊಂದು ಚೂರು ಅವಾಗ ಹಾಕಿದ್ವಲ್ಲ, ಅಷ್ಟೊಂದು ಉಪ್ಪು ಬೇಡ, ಬಟ್ ಸ್ವಲ್ಪ ಲೈಟಾಗಿ
ಚಿಟಿಕೆ ಹಾಕಷ್ಟೇ ಅಷ್ಟೇ. ಮತ್ತೆ ಇದನ್ನ ಕಲಿಸಬೇಕು. ಈ ತರ ಫುಲ್ಲು ಉಂಡೆ ಕಟ್ಟೋ ತರ ಆಗ್ಬೇಕು. ಅದು ಉಂಡೆ ಕಟ್ಟೋ ತರ ಇದೆಯಾ ನೋಡು. ಫಸ್ಟ್ ಆಫ್ ಆಲ್ ಇಲ್ಲ. ಉಂಡೆ ಕಟ್ಟೋ ತರ ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೋಬೇಕು. ಹೌದಾ? ಒಂಚೂರು ಮೈದಾ ಹಿಟ್ಟೆ ಹಾಕೋ. ಸೊ ಗೈಸ್ ಅದು ಉಂಡೆ ಕಟ್ಟೋ ತರ ಆಗ್ಬೇಕಂತೆ. ಸೊ ಅದಕ್ಕೆ ಇನ್ನೊಂದು ಚೂರು ಹಾಕೊಂಡೆ. ಈ ಮಸೆ ನನ್ನರ ಮಹಾರಾಜನ ಗಂಡಸನಲ್ಲವೇ. ಆಮೇಲೆ ಟನ್ 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 ಟನ್. ಸಾಕಮ್ಮ. ಇದನ್ನ ಮಾಡೇ ಇರಲ್ಲ ಇದನ್ನ. ಇಲ್ಲಪ್ಪ, ಇದು ಟ್ರೈ ಮಾಡಿಲ್ಲ. ಈರುಳ್ಳಿ ಗೋಬಿ ಮಂಚೂರಿ. ಈರುಳ್ಳಿ ಗೋಬಿ ಮಂಜೂರಿ ಮಾಡಿಲ್ಲ. ನಾನೇನು ಅನ್ಕೊಂಡೆ ಗೊತ್ತಾ, ಮಾಡ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ನೀನು ಬಂದಿದ ತಕ್ಷಣ ತರಿಸಿದ್ದು ಕಣಮ್ಮ ಅಂತ ಹಾಕ್ಬಿಟ್ಟು ಟೇಸ್ಟ್ ಕೊಡೋಣ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ಟೈಮೇ ಆಗೋಯ್ತು ಬಿಡು. ನಾನು ಒಬ್ಬನಾಗಿದ್ರೆ ಇನ್ನೂ ನನಗೆ ತುಂಬ ಟೈಮ್ ಹಿಡಿಯೋದು, ಮಾಡೋಕ್ಕಾಗ್ತಿರ್ಲಿಲ್ಲ. ನೀನಿಬ್ಬರೇ ಸ್ವಲ್ಪ ಹೆಲ್ಪ್ ಮಾಡ್ತೀಯ. ಬೇಗ ತೆಗಿಯಪ್ಪ, ಉಂಡುಂಡೆ ಮಾಡಿಡು. ಪಕೋಡ ಬಿಟ್ಟಂಗೆ ಬಿಡ್ತಾ ಇದ್ದಾನೆ ಅಲ್ಲೇ. ಏನೋ ಟ್ರೈ ಮಾಡ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ರೌಂಡ್ ಬರ್ತಾ ಇಲ್ಲ ಅಷ್ಟೇ. ನಿನಗೆ ಮಾಡಕ್ ಬರ್ತಾ ಇಲ್ವೋ? ಇಲ್ಲ ನಾನೊಂದ್ಸತಿ ಟ್ರೈ ಮಾಡ್ತೀನಿ. ಇಷ್ಟು ಚೆನ್ನಾಗಿ ಕಟ್ತದ್ರ ನಮ್ಮ ಅಮ್ಮನೆ. ನಂದು ಯಾಕೆ ಬರಲಿಲ್ಲ ಕಣಮ್ಮ? ಕರೆಕ್ಟಾಗಿ ಮಾಡಕ್ ಬರಲ್ಲ. ಯಾವತ್ತೂ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀನಿ ನಾನಲ್ಲಿ. ಅದು ನೋಡಿ, ಇದೆಲ್ಲ ಕಲ್ಸಿದ್ ಯಾರು? ಇದೆಲ್ಲ ಕಲ್ಸ್ದೆ. ಓಕೆ, ಹಾಂ, ಈ ಥರ ಕಲಿಸ್ಬೇಕು. ಆ ಥರ ಕಲ್ಸಕ್ಕೆ ನನಗೆ ಬಂದಿಲ್ಲ. ಕಲ್ಸೋದಲ್ಲ ಉಂಡೆ ಕಟ್ಟಿರೋದು. ಅದೇ ಕಣಮ್ಮ. ಅದಕ್ಕೆ ಇವಾಗ್ಲಿಂದನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋ. ಹ್ಞೂ, ನಿನ್ನ ಹೆಂಡತಿಗೆ ಯೂಸ್ ಆಗುತ್ತೆ. ಹೌದೌದು, ಅದೊಂದು ಕಮ್ಮಿ ಇತ್ತು. ಬ್ರೋ ಏನು ಮಾಡಲ್ಲ ಈಗಿನ ಕಾಲದ ಹುಡುಗಿರು. ಕೂತ್ಕೊಂಡು ತಿಂತಾರಷ್ಟೇ. ಮಾಡ್ಬಿಡಿ ಚಿನ್ನ, ಮಾಡ್ಬಿಡಿ ಬೇಬಿ, ಓ ಬೇಬ್ಸ್ ಅಂತಾರೆ. ಮಾಡ್ಬಿಡಿ ಬೇಬ್ಸ್ ಅಂತಾರೆ. ಆಮೇಲೆ ಆದ್ರೆ ಹನಿ ಮಾಡಿ ಹನಿ ಅಂತಾರೆ ಅಷ್ಟೇ. ನಿನಗೇನು ಗೊತ್ತಿವೆಲ್ಲ? ಇದೆಲ್ಲ ನಿನಗೇನು ಗೊತ್ತು? ಎಲ್ಲ ನಿಮ್ಮ ಪತಿ ದೇವ್ರು ಕರ್ದಿರೋದ? ಚಿನ್ನಿ ಬೇಬಿ ಬೇಬ್ಸು ಅನ್ಕೊಂಡು. ಲೇಟೆಸ್ಟ್ ಅವೆಲ್ಲ. ನಮ್ಮ ಕಾಲದಲ್ಲಿ ನಾವೆಲ್ಲ ಏನು ಅಂದ್ರೆ ಏನ್ರಿ ಅಂತೀವಿ. ಅಲ್ಲ, ನೀನು ಅನ್ನೋದು ಓಕೆ. ಡ್ಯಾಡಿ ಏನಂತ ಕರೀತಾರೆ ನಿನಗೆ ಮುಂಚೆ? ನಮ್ನೇನು ಕರೆಯಲ್ಲ, ಎಲ್ಲೋ ಇರ್ತಾ ಇದ್ವಿ, ಅವೆಲ್ಲ ಇರ್ತಾ ಇದ್ರು. ಅಲ್ಲ, ಏನಂತಿದ್ರು ಅವಾಗ? ಅಂದ್ರೆ ನಾನು ಹುಟ್ಟಕ್ಕಿಂತ ಮುಂಚೆ, ಸಂಪರ್ಕ ಹುಟ್ಟಕ್ಕಿಂತ ಮುಂಚೆ ನೀನೇನಂತ ಕರೀತಾ ಇದ್ರು? ಏನಿಲ್ಲ, ಬೈಲಿ ಅನ್ನೋರು ಅಷ್ಟೇ. ಇಬ್ಬರೇ ಇರ್ತಿದ್ವಲ್ಲ, ಏನು ಹೆಸರು ಕರೆಯಲ್ಲ. ನಿಮ್ ಡ್ಯಾಡಿ ಫಸ್ಟ್ ಆಫ್ ಆಲ್ ನಂಗೆ ಹೆಸರು ಕರೆಯೋದು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲೆಲ್ಲ ಲತಾ ಲತಾ ಅಂತ ಎಷ್ಟು ಚೆನ್ನಾಗಿ ಕರೀತಾರೆ. ಡ್ಯಾಡಿ ಕರೀತಾರೇನೋ ಅಂತ ನೋಡಿದ್ರೆ ಅಲ್ಲ, ನಾನು ಎಲ್ಲಿರ್ತೀನಿ ಅಲ್ಲೇ ಬಂದ್ಕೊಳ್ವಾ ತಗೋ ಇದು ಲತಾ ಅಂತಾನೆ ಅಂತಿದ್ರ ಅಥವಾ ಏನಾದ್ರು ಪೆಟ್ ನೇಮ್ ಇದ್ಕೊಂಡು ಏನಾದ್ರು ಕರೀತಾ ಇದ್ರ? ಏನಂತ ಇದ್ರು? ಪೆಟ್ ನೇಮ್ ಏನಿಲ್ಲ, ಅವ್ರು ಏನು ಪೆಟ್ ನೇಮ್ ಇಟ್ಕೊಂಡಿಲ್ಲ. ನಾನ್ ಮಾತ್ರ ಚಿನ್ನ ಅಂತೀನಿ ಅಷ್ಟೇ. ಹಂಗಾರೆ ನಿನ್ ಏನಂತ ಕರೀತಾರ? ಲತಾ ಅಂತಾನೆ ಕರೀತಿದ್ರಾ? ಅಷ್ಟನ್ನಲ್ಲ, ಅವ್ರು ಸುಮ್ಮನೆ ಹೋಗ್ತಾ ಬರ್ತಾ ಹತ್ತತ್ರ ಬರ್ತಾರ ಅಷ್ಟೇ. ಅವರು ದೂರ ಬಂದ್ ಕರೆಯೋಂತ ನೆಸೆಸಿಟಿನೇ ಇರ್ತಾ ಇರ್ಲಿಲ್ಲ. ಇರೋದ್ ನಾಲ್ಕು ಗೋಡೆ. ಇವಾಗ ಅಕಸ್ಮಾತ್ ಎಲ್ಲ ದೂರ ಹೋಗಿರ್ತಾರಪ್ಪ, ಫೋನ್ ಮಾಡಿದ ತಕ್ಷಣ ಲತಾ ಅಂತಾರ ಅಥವಾ ಏನಂತಾರೆ? ಅವ್ರು ಬೇರೆಯೋ. ನಮ್ಮ ಅಪ್ಪಂಗೆ ಗೈಸ್ ಏನು ಗೊತ್ತಾ, ಅವರು ನಾರ್ಮಲಾಗಿ ನಮ್ಮ ಹತ್ರ ಮಾತಾಡ್ತಿರ್ಬೇಕಾರಲ್ಲ, ನಾರ್ಮಲಾಗಿ ಮಾತಾಡಿಸ್ತಾರೆ. ಫೋನಲ್ಲಿ ಅಥವಾ ಏನಾದರೂ ಸಡನ್ನಾಗಿ ಏನಾದರೂ ಕೇಳಬೇಕಾದ್ರೆ ಬೇರೆ ಆಟೋಮೆಟಿಕ್ಕಾಗಿ ಅವ್ರು ಇಂಗ್ಲೀಷ್ ಬಂದ್ಬಿಡುತ್ತೆ. ಬೇರೆಯೋ ಆ ಥರ. ಇಲ್ಲಾಂದ್ರೆ ಎತ್ಕೊಂಡ ತಕ್ಷಣ ಬೇರೆಯೋ ಅಂತಾರ. ಇಲ್ಲೇ ಇದೀವಿ ಚಿನ್ನ ಬರ್ತೀನಿ ಅಂತಂದ್ರೆ ಅಟ್ ವಾಟ್ ಟೈಮ್ ಯು ಆರ್ ಕಮಿಂಗ್ ಆ ಥರ. ಅವಾಗ ಇಂಗ್ಲೀಷ್ ಪದ ಬಿಡಿಸ್ತಾರ ಅಪ್ಪ. 96 ಆಗಿನ ಕಾಲದಿಂದಲೂ ನಾವು ಅಪ್ಪ ಇಂಗ್ಲೀಷ್ ಜಾಸ್ತಿ ಅಂತಾರೆ. ಅದಕ್ಕೆ ಎಲ್ಲರಿಗೂ ಇಷ್ಟ ಇವರು ಅಂದ್ರೆ. ಎಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಅಂಕಲ್ಲು ಅಂತಾರೆ. ಇಂಗ್ಲೀಷ್ ಬಳಕೆ ಜಾಸ್ತಿ. ಹೌದು, ಅವರು ಇಂಗ್ಲೀಷ್ ಕಲ್ತಿದ್ದಾರೆ ಚೆನ್ನಾಗಿ. ನಮ್ಮಪ್ಪ, ನಮಗೆ ಸರಿ ಇಂಗ್ಲೀಷ್ ಬರಲ್ಲ. ನಿಂಗೂ ಬರುತ್ತಲ್ಲ? ನನ್ಗೆ ಅದೇ ಬರುತ್ತೆ. ಸ್ವಲ್ಪ ಎಸ್ನು ಅಷ್ಟೇ. ಹಂಗಲ್ಲ, ಬರುತ್ತೆ ಕಣಮ್ಮ. ಯಾಕೆ ನೋಡಿಲ್ವಾ? ಅಲ್ಲಿ ಕ್ಯಾಂಡಲ್ ಬ್ರಿಯೋಸಲ್ಲಿ ಮಾತಾಡಿಲ್ವಾ? ಸೊ ಗೈಸ್, ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಪ್ರಯತ್ನ ಪಟ್ಟೆ, ನಾನು ಯಾಕೋ ಸರಿಗೆ ಬಂದಿಲ್ಲ. 15 ಉಂಡೆ ಆಯ್ತು ಅಷ್ಟೇನಾಗಿದ್ದು. ಅಷ್ಟಕ್ಕೆ ಇದನ್ನ ಇವಾಗ ಎಣ್ಣೆಗೆ ಬಿಡಬೇಕು ಗೈಸ್. ಎಣ್ಣೆನ ಒಂದು ಬಾಂಡ್ಲಿಲಿ ಸ್ವಲ್ಪ ಬಿಸಿ ಮಾಡಿ, ಇನ್ನು ಸ್ಟವ್ ಆನ್ ಮಾಡಿಲ್ವಲ್ಲಮ್ಮ, ಸ್ವಲ್ಪ ಫುಲ್ಲು ಕುದಿಸ್ಬಿಟ್ಟು ಇದನ್ನ ಒಂದೊಂದೇ ಬಿಡ್ತಾ ಹೋಗ್ಬೇಕು. ಫುಲ್ಲು ಫ್ರೈ ಆದ್ಮೇಲೆ ಇದನ್ನ 2 ಟೈಮ್ಸ್ ರಿಪೀಟ್ ಮಾಡಬೇಕು. ಇವಾಗ ಸ್ವಲ್ಪ ಆದಷ್ಟು ಲೈಟಾಗಿ ಕಲ್ಸ್ಕೊಳ್ಬೇಕು. ಯಾಕಂದ್ರೆ ಒಳಗೆ ಬಿಟ್ಟಾಗ ಒಳಗಿನ ಭಾಗ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗ್ಬೇಕಲ್ವಾ. ಅದಕ್ಕೋಸ್ಕರ ಆದಷ್ಟು ನಾವು ಅಮ್ಮಗೆ ಹೇಳಿದ್ದೆ ಸ್ವಲ್ಪ ಲೈಟಾಗಿ ಕಲಿಸು ಅಂತ ಹೇಳ್ಬಿಟ್ಟು. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಪರವಾಗಿಲ್ಲ, ಕಾದಿದೆ. ಚೆನ್ನಾಗಿ ಆಗ್ತಿದೆ ಗೈಸ್. ಸೇಮ್ ಲೈಕ್ ಪಕೋಡ ತರ ಆಗ್ತಾ ಇದೆ. ಮೋಸ್ಟ್ಲಿ ಇದನ್ನ ಬೆಂದಿದೆ ಅನ್ಕೋತೀನಿ. ಚೆನ್ನಾಗಿ ಆಗ್ತಾ ಇದೆ ಗೈಸ್, ಮಸ್ತಾಗಿ ಆಗ್ತಾ ಇದೆ. ಅದಷ್ಟು ಮಾತ್ರ ಆಗಿದೆ. ಇದಾಗಿದೆ ಅಲ್ಲ? ನಾನು ಯಾವತ್ತಾದ್ರೂ ಮಾಡಿರೋದು ನೋಡಿದ್ಯಮ್ಮ ಈ ತರ? ಏನೋ ಸಾಧನೆ ಮಾಡ್ತಾ ಇದ್ದಾನೆ ಮಗ. ದಿನದಲ್ಲಿ ಯಾವತ್ತೂ ಮಾಡಿಲ್ಲ ನಾನು, ನಿಜ. ಸುಳ್ಳು ಯಾಕೆ ಹೇಳೋಣ ಗೈಸ್, ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು. ಇವ್ನ ಜೊತೆ ಎಲ್ಲ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ, ವ್ಲಾಗಲ್ಲಿ ಅದೇನೋ ಮಾಡಿದ್ವಿ. ಅದು ನಾನು ಮಾಡಿದ್ದಲ್ಲ, ಬೇರೆಯವ್ರು ಮಾಡಿದ್ದು.
ಭರತ್ ಭರತ್ ಅಂತ ಹುಡುಗ ಮಾಡಿದ್ದು. ನನ್ ಮಗ ಮಾಡಿರೋ ನೋಡ್ತಾ ಇದ್ರೆ ಹಾಗೆ ಹಾಗೆ ಸ್ಟಾರ್ಟ್ ಆಗ್ತಾ ಇದೆ ತಿನ್ಬೇಕು ಅಂತ. ಅಭಿ ಗೋಬಿ ಮಂಚೂರಿ ತರದೇ ಬೇಡ ಕಣ, ಮಾಡ್ಬೋದಂತನಾ? ಬೇಕಂದಾಗ ನೀನೇ ಈರುಳ್ಳಿ ಗೋಬಿ ಮಾಡ್ಬಿಡ್ತೀಯ. ಗೊತ್ತಿಲ್ಲ ಹೆಂಗ್ ಬರುತ್ತೆ ಇನ್ನ ಫೈನಲ್ ಆಗಿ. ಇದು ಪಕೋಡ ತರ ಆಗಿದೆ ಇವಾಗ. ಇಲ್ಲ ಚೆನ್ನಾಗಿರುತ್ತೆ. ಚಟಾಪಟ ಚಟಾಪಟ ಎಲ್ಲ ಒಂದ್ಮೂರ್ ಅನ್ಬೇಕು ಜೀವನದಲ್ಲಿ. ವಿಡಿಯೋ ಮಾಡು ಅಂತ ಕೊಟ್ರೆ ಸ್ಟಾರ್ಟೇ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಮಾಡಿರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಹಿಂಗೆ ಫ್ರೈ ಆಗಿರ್ಬೇಕಂದ್ರೆ ಫುಲ್ಲು ಗರಿ ಗರಿ ಗರಿಯಾಗಿ ಒಳಗೆ ಹೊರಗೆ ಎಲ್ಲ ಬೆಂದಿರಬೇಕು. ನೋಡಿ ಈ ಥರ ನೋಡಿ ಫುಲ್ಲು ಗರುಮ್ ಆಗಿದೆ. ಒಂದು ಬಾಂಡ್ಲಿಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಂಡ್ಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅವಾಗಲೇ ಹಚ್ಕೊಂಡಿರ್ತೀವಲ್ವಾ, ಆ ಈರುಳ್ಳಿನ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದೀವಿ ನಾವು. ಈ ಎಣ್ಣೆಗೆ ಒಂಚೂರು ಕುದಿಸ್ಬಿಟ್ಟು ಈ ಈರುಳ್ಳಿನ ಹಾಕಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗಾರ್ಲಿಕ್ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಒಂಚೂರು ಇದಕ್ಕೆ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೆ ನಾನೇ, ಈ ಮೆಣಸಿನ್ಕಾಯಿನ ಇದಕ್ಕೆ ಹಾಕಬೇಕು. ನಾವು 4 to 5 ಈರುಳ್ಳಿನ ಮಾಡಿದೀವಿ. ಅಷ್ಟು ಮಾಡಿದ್ರು ಬರೀ 15 ಪೀಸ್ ಆಗಿದೆ ಅಷ್ಟೇ. ಬರೀ ಓನ್ಲಿ 15 ಪೀಸಸ್ ಆಗಿದೆ. ಜಾಸ್ತಿ ಈರುಳ್ಳಿ ಹಚ್ಕೊಂಡಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬಹುದು. ಇದನ್ನ ಹಾಕ್ಲಾ ಒಂದು ಸ್ಪೂನ್ ಹಾಕಿದ್ಯಾ? ಗಾರ್ಲಿಕ್ ಹಾಕಿದ್ದೀನಿ. ಗಾರ್ಲಿಕ್ ಹಾಕಿದ್ಮೇಲೆ ಪಟ ಅಂತ ಆಡ್ತಾ ಇದೆ. ಓಕೆ ಗೈಸ್, ಇವಾಗ ಸ್ವಲ್ಪ ಒಂಚೂರು ಫ್ರೈ ಮಾಡ್ತಿದ್ದಂಗೆ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗುತ್ತೆ. ಈ ಟೊಮೊಟೊ ಕೆಚಪ್ನ ಒಂಚೂರು ಅದಕ್ಕೆ ಹಾಕ್ತೀನಿ. ಟೊಮೊಟೊ ಕೆಚಪ್ ಇದಕ್ಕೆ ಒಂದು ಸ್ಪೂನ್ ಹಾಕು. ಓಕೆ ಸಾಕು. ಒಂಚೂರು ಕೆಚಪ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ. ಓಕೆ, ಈಗ ಫ್ರೈ ಮಾಡಾಯ್ತು ಗೈಸ್. ಶುಂಠಿ ಪೇಸ್ಟ್ ಹಾಕ್ದೆ, ಮೆಣಸಿನ್ಕಾಯಿ ಹಾಕ್ದೆ, ಈರುಳ್ಳಿ ಹಾಕ್ದೆ, ಆಮೇಲೆ ಟೊಮೊಟೊ ಸೂಪ್ ಹಾಕ್ದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಟೊಮೊಟೊ ಸಾಸು ಟೊಮೊಟೊ ಸಾಸ್ ಹಾಕ್ದೆ. ಸ್ವಲ್ಪ ಕುದೀತಾ ಇದೆ. ಅಕಸ್ಮಾತ್ ನಿಮ್ಮ ಹತ್ರ ಸೋಯಾ ಸಾಸು ಚಿಲ್ಲಿ ಸಾಸ್ ಇದ್ರೆ ಇದಕ್ಕೆ ಸ್ವಲ್ಪ ಹಾಕೋಬಹುದು. ಅದೆರಡು ನಮ್ಮ ಮನೇಲಿಲ್ಲ, ಟೊಮೊಟೊ ಸಾಸ್ ಮಾತ್ರ ಇತ್ತು. ಸೊ ಅದಕ್ಕೆ ಟೊಮೊಟೊ ಸಾಸ್ ಹಾಕಿದ್ದೀನಿ. ಇನ್ನು ಎಕ್ಸ್ಟ್ರಾ ವಿನೆಗರ್ ಇದ್ರೆ ವಿನೆಗರ್ ಹಾಕ್ಬೋದು. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸಾಕಷ್ಟು. ಸೊ 1 ಸ್ಪೂನ್ ಅಷ್ಟು, ಒಂಚೂರು ರುಚಿಗೆ ತಕ್ಕಷ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ದೀನಿ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಚಿಲ್ಲಿ ಸಾಸ್ ಇಲ್ಲ ಅಂತಂದ್ರೆ ಇದು ಚಿಲ್ಲಿ ಪೌಡರ್ ಇರುತ್ತಲ್ಲ, ಚಿಲ್ಲಿ ಪೌಡರ್ನ ಒಂದು ಲೈಟಾಗಿ ಒಂದು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಒಂಚೂರು ಸಾಕು, ಇಷ್ಟು ಲೈಟಾಗಿ 1 ಸ್ಪೂನ್ ಅಷ್ಟು ಅಥವಾ 1/2 ಸ್ಪೂನ್. ತುಂಬ ಕಮ್ಮಿ ಆಯಿತು, ಬಟ್ ಓಕೆ. ಈಗ ಸ್ವಲ್ಪ ಫ್ರೈ ಆದಮೇಲೆ ಕಾಲು ಭಾಗ ಒಂಚೂರು ಕೋಲ್ಡ್ ವಾಟ್ರು, ಸ್ವಲ್ಪ ಕೋಲ್ಡ್ ವಾಟ್ರನ್ನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಹಾಕ್ಬಿಟ್ಟು ಇದೊಂಚೂರು ಹಿಂಗೆ ಕೋಲ್ಡ್ ವಾಟ್ರು ಹಾಕಿದ್ದಾದ್ಮೇಲೆ ಒಂಚೂರು ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ ಅಂತ ತಂದಿದ್ನಲ್ಲ, ಈ ಕಾರ್ನ್ಫ್ಲೋರ್ನ 1 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೋಬೇಕು, ಕಲಿಸ್ಬೇಕು. ಕಲಿಸಿದಾಗ ಗಂಟು ಬರಬಾರ್ದು. ಇಲ್ಲಿ ಈರುಳ್ಳಿ ಮಿಶ್ರಣ ಮಾಡಿರ್ತೀವಲ್ಲ, ಇದನ್ನ ಇಲ್ಲಿಗೆ ಹಾಕ್ಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಅದೊಂದು ಸ್ವಲ್ಪ ಗಟ್ಟಿ ಆಗೋದಷ್ಟು ನೋಡಿ, ಲೈಕ್ ಟೊಮೊಟೊ ಗೊಜ್ಜು ಥರ ಗಟ್ಟಿ ಆಗೋವರೆಗೂ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದಾದ ತಕ್ಷಣ ಇಲ್ಲಿ ನಾವು ಮಾಡಿರ್ತೀವಲ್ವ, ಇಲ್ಲಿ ಮಾಡಿರೋದನ್ನ ಅದಕ್ಕೆ ಹಾಕೋದು. ಸೊ ಗೈಸ್, ಚೆನ್ನಾಗಿದೆ. ಡಾಬಾ ಸ್ಟೈಲ್ ಗೋಬಿ ಥರ ಇದೆ. ತಿನ್ಬಿಟ್ಟು ನೋಡಬೇಕು ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು. ನೋಡ್ತೀರ ನನಗೆ. ಸೊ ಇವಾಗ ನಾವು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂದ್ಬಿಟ್ಟು. ಆಗಿರೋದೇ ಒಂದು 15 ಪೀಸ್ ಆಗಿದೆ ಅಷ್ಟೇ. ನಾವು ಯೂಸ್ ಮಾಡಿದ್ದು 5 ಈರುಳ್ಳಿನ ಯೂಸ್ ಮಾಡಿದ್ದೀವಿ. 15 ಪೀಸ್ ಆಗಿದೆ. ಬಿಸಿಲೇ ತಿನ್ಬೇಕದು. ಬಿಸಿ ತಿಂದಾಗಲೇ ಗೊತ್ತಾಗೋದು. ನಮ್ಮ ಅಪ್ಪ ಬೇರೆ ಇನ್ನೂ ಬಂದಿಲ್ಲ. ಬಂದಿದ ತಕ್ಷಣ ಅವ್ರಿಗೂ 1-2 ಗೋಬಿ ಇಟ್ಟಿರ್ತೀನಿ, ಟೇಸ್ಟ್ ಮಾಡಿಸ್ತೀನಿ. ನಾನು ಗೋಬಿ ಮಾಡಿದ್ದೀನಿ, ತಿಂದ್ರೆ ಕಳೆದೋಗ್ತೀಯ ಫುಲ್ಲು. ನಾನು ತಿನ್ನಕ್ಕಿಂತ ಮುಂಚೆ ನೀವಿಬ್ರು ತಿನ್ಬೇಕು. ತಿನ್ಬಿಟ್ಟು ಹೇಳಿ ಹೇಗಿದೆ ಅನ್ಬಿಟ್ಟು. ಅದೊಂದು ಪೀಸ್ ತಿನ್ಬಿಟ್ಟು ಹೇಳಿ, ಕರೆಕ್ಟಾಗಿ ನಿಜ ಹೇಳ್ಬೇಕು ಆಯ್ತಾ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು, ಚೆನ್ನಾಗಿ ಬಂದಿಲ್ಲ ಕಣೋ ಅಂತ ಹೇಳ್ಬೇಕು. ಈರುಳ್ಳಿ ಗೋಬಿ ಮಂಚೂರಿ. ನಿಜ ಹೇಳೋ, ಚೆನ್ನಾಗಿದೆ ಅಲ್ವಾ? ನಿಜ ಹೇಳ್ಬೇಕು. ಟೇಸ್ಟ್ ಆಗಿದೆ, ತಿನ್ಬೋದು. ಓಕೆ, ನಾಟ್ ಬ್ಯಾಡ್. ತುಂಬ ಚೆನ್ನಾಗಿದೆ. ನಾಟ್ ಬ್ಯಾಡ್ ಅಲ್ಲ, ಸೂಪರ್ ಆಗಿದೆ. ಓಕೆ, ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಅವಾಗ್ಲೂ ಏನು ಮಾಡೋರು ಗೊತ್ತಾ ಹೇಳಿದ್ರು, ನಾನು ಎಲ್ಲ ಮಾತಾಡಿದ್ದೀನಿ, ಆಮೇಲೆ ಬಂದು ನೋಡ್ತೀನಿ ಸ್ಟಾರ್ಟೇ ಮಾಡಿಲ್ಲ. ಎಷ್ಟು ಗೋಗ್ಬಿಡ್ದು ಗೊತ್ತಾ, ಮತ್ತೆ ಅದೆಲ್ಲ ಮತ್ತೆ ಹೇಳೋಕ್ಕಾಗತ್ತಾ? ಹಂಗೆ ಮಾಡೋದು ನಮ್ಮಮ್ಮ. ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಕೊಡಬೇಕು. ಇದು ಎಷ್ಟು ಚೆನ್ನಾಗಿದೆ ಟೇಸ್ಟು. ಡಿಫ್ರೆಂಟ್ ಆಗಿದೆ ಟೇಸ್ಟ್. ಗೋಬಿಗೂ ಅಲ್ಲ, ಇದು ಇರೋಂಥ ಡಿಫ್ರೆಂಟ್ ಆಗಿದೆ. ಗೋಬಿ ಅಲ್ವಾ? ನೀವು ನೋಡಿ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಮಾಡ್ತಾನೆ, ಪರವಾಗಿಲ್ಲ. ಬಟ್ ಟೇಸ್ಟ್ ಸಿಕ್ಕಾಬಳೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಯಾರೋ ಬೇರೆಯವ್ರಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಬಿಡಮ್ಮ, ನಾನು ಕೊಡ್ತೀನಿ, ಯಾಕೆ ಹಿಂಗೆ ಆಡ್ತಿದ್ಯಾ? ಸೊ ಫಸ್ಟ್ ಟೈಮ್ ಮಾಡೋದ್ರಿಂದ ಒಂದು ಸ್ವಲ್ಪ ಅದು ಇದು ಒಂಚೂರು ಕೊರತೆ ಇರ್ಬೋದು ಅಷ್ಟೇ. ಟೇಸ್ಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಮೆತ್ತಗಾಗೋಗ್ಬಿಟ್ಟಿದೆ, ಕ್ರಿಸ್ಪಿ ಇಲ್ಲ. ಅದೊಂದೇ ಫಾಲ್ಟು. ಚೆನ್ನಾಗಿ ಮಾಡು ಆಯ್ತಾ. ಓಕೆ, ಸ್ಟಾರ್ಟ್ ಮಾಡಿದ್ದು 2 ಗಂಟೆಗೆ ಮಧ್ಯಾಹ್ನ. ನಾನು ಬಂದಾಗ ಗಡ್ಡಕ್ಕೆಲ್ಲ ತಿನ್ನಿಸ್ತಾ ಇದ್ದೀನಿ.
3:30 ಏನೋ ಸ್ಟಾರ್ಟ್ ಮಾಡಿದ್ವಿ, ಇವಾಗ 7 ಗಂಟೆ ಮುಗಿದಿದೆ ಗೈಸ್. ಸೊ ಆಲ್ಮೋಸ್ಟ್ ವಿ ಟುಕ್ ಲೈಕ್ 4.5 hours ಟು ಪ್ರಿಪೇರ್ ದಿಸ್ ಒನ್ ಗೈಸ್. ಬಿಡ್ತಾರೆ, ಭಯ ಪಟ್ಕೊಂಡ್ಬಿಡ್ತಾರೆ, ಅಷ್ಟೊಂದು ಟೈಮ್ ತಗೊಳಲ್ಲ. ಅದೇ ನಾನು ಸ್ವಲ್ಪ ಲೇಟ್ ಮಾಡಿದೆ. ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್.